ಇದು ಪ್ರಧಾನಿ ನರೇಂದ್ರ ಮೋದಿಯ 3 ಕೋಟಿ ರಹಸ್ಯದ ಕತೆ. ಮೋದಿ ಅಧಿಕಾರಕ್ಕೆ ಬಂದು 11 ವರ್ಷ ಆಯ್ತು. 11 ವರ್ಷಗಳಲ್ಲಿ ಮೋದಿ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಮುಂದಿನ ಕಥೆಯನ್ನು ಕಡೆಗೆ ಹೇಳ್ತೀವಿ. ಇದು ಪ್ರಧಾನಿ ನರೇಂದ್ರ ಮೋದಿಯ 3 ಕೋಟಿ ರಹಸ್ಯದ ಕತೆ. ಮೋದಿ ಸರ್ಕಾರಕ್ಕೆ ಒಂದು 11 ವರ್ಷ ಆಯ್ತು. 11 ವರ್ಷಗಳಲ್ಲಿ ಮೋದಿ ಜಾಗಕ್ಕೆ ಯಾರೇ ಇದ್ದಿದ್ರು ಕೂಡ ನೂರಾರು ಕೋಟಿ ಆಸ್ತಿಯನ್ನ ಮಾಡ್ತಿದ್ರೇನೋ. ಆದರೆ ಮೋದಿ ಎಷ್ಟು ಕೋಟಿ ಆಸ್ತಿ ಮಾಡಿದ್ದಾರೆ ಗೊತ್ತಾ? ಮೋದಿ ಆಸ್ತಿ ಕೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನೀವು ನಂಬೋದಿಲ್ಲ, ಮೋದಿ ಅಕೌಂಟ್ನಲ್ಲಿ ಇರೋದು ಜಸ್ಟ್ 3 ಕೋಟಿ ಆಸ್ತಿ ಅಷ್ಟೇ. ಒಂದು ದೇಶದ ಪ್ರಧಾನಿ ಅಕೌಂಟ್ನಲ್ಲಿ ಜಸ್ಟ್ 3 ಕೋಟಿ ಅಷ್ಟೇ ಕಣ್ರಿ. ಮೋದಿ ಹತ್ರ ಇರೋದು 3.02 ಕೋಟಿ ಮೌಲ್ಯದ ಚರಾಸ್ತಿ. ಪ್ರಧಾನಿ ನರೇಂದ್ರ ಮೋದಿಯ ಬಳಿ ಇರೋದು ಬರೀ 52,920 ರೂಪಾಯಿ ನಗದು. ಭೂಮಿ, ಮನೆ ಅಥವಾ ಕಾರು ಯಾವುದೂ ಕೂಡ ಹೊಂದಿಲ್ಲ. ಎಫ್ಡಿಯಲ್ಲಿ 2.85 ಕೋಟಿ ರೂಪಾಯಿ ಹೂಡಿಕೆ ಮಾಡಿರುವಂತಹ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ ವಿಚಾರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಮೋದಿ ಅವರು ದೇಶಕ್ಕೆ ಪ್ರಧಾನಿಯಾಗಿ 11 ವರ್ಷ ಆಯಿತು. ಅದರ ಹಿಂದೆ ಮುಖ್ಯಮಂತ್ರಿ ಆಗಿದ್ರು. ಸೊ ಅಲ್ಲಿಂದಲೂ ಕೂಡ ಅವರು ತಮ್ಮ ಹೆಸರಿನಿಂದ ಹಾಗೂ ತಮ್ಮ ಕೆಲಸದಿಂದ ಗುರುತಿಸಿಕೊಂಡು ಬಂದವಂಥವರು. 11 ವರ್ಷಗಳಲ್ಲಿ ಮೋದಿ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಜಾಸ್ತಿ ಹಾಗೆ ಅಮೌಂಟನ್ನು ಅರ್ನ್ ಮಾಡ್ತಿದ್ರು, ಅಥವಾ ಬೇರೆ ಎಲ್ಲಾದ್ರೂ ಕಡೆ ಅಧಿಕೃತವಾಗೋ ಅನಧಿಕೃತವಾಗೋ ಸಾಕಷ್ಟು ಆಸ್ತಿಗಳನ್ನ ಇಡ್ತಿದ್ರು. ಆದರೆ ಮೋದಿ ಹಾಗೆ ಮಾಡಿಲ್ಲ. ಮೋದಿ ಬಳಿ ಇರೋದು 3.02 ಕೋಟಿ ಅಷ್ಟೇ ಅಮೌಂಟು. ಅದಾದ ನಂತರ ಇದ್ದ ಕ್ಯಾಶಲ್ಲಿರೋದು 52,920 ರೂಪೀಸ್ ಮಾತ್ರ ಇರುವಂಥದ್ದು. ಭೂಮಿ, ಮನೆ ಹಾಗೂ ಕಾರು ಯಾವುದೂ ಕೂಡ ಹೊಂದಿಲ್ಲ ಮೋದಿ. ಎಫ್ಡಿಯಲ್ಲಿ 2.85 ಕೋಟಿ ರೂಪಾಯಿ ಹೂಡಿಕೆ ಮಾಡಿರುವಂತಹ ಮೋದಿಯ ಚರಾಸ್ತಿಯ ಬಗ್ಗೆ ಹಾಗೂ ಸ್ಥಿರಾಸ್ತಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈಗ ಆಲ್ರೆಡಿ ಕೊಟ್ಟಿದ್ದೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.